ರಾಮೇಶ್ವರದ ರಾಮಜರಿಕೆಯಲ್ಲಿ ಉಸಿರು ಕಟ್ಟಿ ತಪಸ್ಸು ಮಾಡುತ್ತಿದ್ದ ಆ ಹಠಯೋಗಿಗೆ ಸಿದ್ಧರು ಕೊಟ್ಟಂತ ಆಘಾತಕಾರಿ ಸತ್ಯವೇನು? ಕೇವಲ ಪ್ರಾಣಾಯಾಮ ಮತ್ತು ಹಠಯೋಗದಿಂದ ಮುಕ್ತಿ ಸಿಗಲು ಸಾಧ್ಯವೇ ಇಲ್ಲ ಎಂದು ಸಿದ್ಧರು ಏಕೆ ಸಾಬೀತು ಮಾಡಿದರು? ಹಾಗೆ ಧನುಷ್ಕೋಡಿಯ ಸಮುದ್ರದಲ್ಲಿ ಮುಳುಗಿ ಹೇಳುತ್ತಿದ್ದಂಥ ಯಾತ್ರಿಕನಿಗೆ ಸಿದ್ಧರು ಕಲಿಸಿದಂಥ ಶುದ್ಧತೆಯ ಪಾಠವೇನು? ಶ್ರೀ ಸಿದ್ಧಾರೂಢರ ದಿವ್ಯ ಭಾರತಿ ಸಂಚಾರದ ಮತ್ತೊಂದು ಜ್ಞಾನಪೂರ್ಣ ಅಧ್ಯಾಯವಿದು. ಶರಣು ಶರಣಾರ್ಥಿಗಳು, ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೆಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾವು ಇಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಸಿದ್ಧಾರೂಢ ಸದ್ಭಕ್ತರಿಗೆ ಈ ನನ್ನ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಹಾಗೆ ಸಿದ್ಧಾರೂಢರ ವಿಡಿಯೋಗಳನ್ನು ಅವ್ರಿಗೂ ಕೂಡ ನೋಡಲು ತಿಳಿಸಿ. ಬನ್ನಿ, ಹುಬ್ಬಳ್ಳಿ ಸಿದ್ಧಾರೂಢರ ಚರಿತ್ರಾಮೃತ ಶ್ರೀ ವೇದಮೂರ್ತಿ ಗಿರಿಯಪ್ಪ ಗೌಡ ಓದುಗೌಡ ಬರೆದಂಥ ಪುಸ್ತಕದ 14ನೇ ಅಧ್ಯಾಯದ ಸಾರವನ್ನು ನಾವು ತಿಳಿದುಕೊಳ್ಳೋಣ. ಮದುರೆಯಲ್ಲಿ ಮೀನಾಕ್ಷಿ ಅಮ್ಮನವರ ದರ್ಶನವನ್ನು ಪಡೆದುಕೊಂಡಂಥ ಸಿದ್ಧರು ಮುಂದೆ ಗರ್ವಿಷ್ಠ ಅರ್ಚಕನಿಗೆ ಜ್ಞಾನೋದಯವನ್ನು ಮಾಡಿಸಿದಂಥವರು. ಅವರು ಮುಂದೆ ಯಾತ್ರೆ ಮಾಡ್ತಾ ಮಾಡ್ತಾ ರಾಮನಾಥಪುರಕ್ಕೆ ಬರ್ತಾರೆ. ಆಮೇಲೆ ಪಾಷಾಣ ಮಾರ್ಗವಾಗಿ ಪವಿತ್ರ ರಾಮೇಶ್ವರ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ರಾಮೇಶ್ವರ ಲಿಂಗದ ದರ್ಶನ ಪಡೆದು ಮುಂದೆ ಸಮೀಪದ ರಾಮಜರಿಕೆಗೆ ಬರ್ತಾರೆ. ಆ ರಾಮಜರಿಕೆಯಲ್ಲಿ ಕಠಿಣವಾದ ಪ್ರಾಣಾಯಾಮದಿಂದ ಮಗ್ನನಾಗಿದ್ದ ಒಬ್ಬ ಹಠಯೋಗಿಯನ್ನು ಸಿದ್ಧರು ನೋಡ್ತಾರೆ. ಸಿದ್ಧರು ತಾವು ಹಿಂದೆ ಕೃಷ್ಣಾ ನದಿ ತೀರದಲ್ಲಿ 3 ವರ್ಷಗಳ ಕಾಲ ನಿರ್ಬಾಧಿತ ಪ್ರಾಣಾಯಾಮ ಸಾಧನೆ ಮಾಡಿದ್ದ ಅನುಭವವನ್ನು ಸ್ಮರಿಸಿಕೊಳ್ತಾ ಆ ಯೋಗಿಯ ಬಳಿಗೆ ಬಂದು, ಯೋಗಿಯೇ, ತಾವು ಮಾಡುತ್ತಿರುವ ಈ ಪ್ರಾಣಾಯಾಮ ಗರ್ಭವೋ ಅಥವಾ ಅಗರ್ಭವೋ ಅಂತ ಕೇಳ್ತಾರೆ. ಬಹಳ ಸುಂದರವಾದ ಸಂಭಾಷಣೆ ಇದೆ, ಕೊನೆಯವರೆಗೂ ನೋಡಿ. ಆಗ ಯೋಗಿಯು ಅತ್ಯಂತ ವಿನಯದಿಂದ ಹೇಳ್ತಾನೆ, ಗುರುದೇವ, ನಾನು ಮಾಡುತ್ತಿರುವುದು ವೈಕೃತ ಪ್ರಾಣಾಯಾಮ. ಇದರಿಂದ ನನ್ನ ದೇಹ ಲಘುವಾಗಿದೆ, ಕಣ್ಣುಗಳು ನಿರ್ಮಲವಾಗಿವೆ ಮತ್ತು ಜಠರಾಗ್ನಿ ಪ್ರಜ್ವಲಿಸಿದೆ, ನನಗೆ ಆಸನ ಸಿದ್ಧಿಸಿದೆ. ಆದರೆ ಯೋಗಗಳ ಸಂಪೂರ್ಣ ರಹಸ್ಯ ನಾನರಿಯೆ. ದಯವಿಟ್ಟು ನೀವೇ ನನಗೆ ಉಪದೇಶ ನೀಡಿ ಅಂತ ಸಿದ್ಧರನ್ನ ಪ್ರಾರ್ಥಿಸ್ತಾನೆ. ಆಗ ಸಿದ್ಧರ ಆತನಿಗೆ ರಾಜಯೋಗ, ಹಠಯೋಗ, ಲಯಯೋಗ ಮತ್ತು ಮಂತ್ರಯೋಗಗಳೆಂಬ 4 ಯೋಗಗಳ ರಹಸ್ಯ ಹಾಗೂ ಅಷ್ಟಾಂಗ ಯೋಗಗಳ ಮರ್ಮವನ್ನು ಬಹಳ ವಿವರವಾಗಿ ಬೋಧಿಸ್ತಾರೆ. ಬಳಿಕ ಸಿದ್ಧರು, ಕೇವಲ ಹಠಯೋಗದಿಂದ ನಿನಗೆ ಮುಕ್ತಿ ಸಿಗಲು ಸಾಧ್ಯವಿಲ್ಲ, ಜ್ಞಾನಯೋಗದಿಂದ ಮಾತ್ರ ಮುಕ್ತಿ ಸಿಗಲು ಸಾಧ್ಯ ಅಂತ ಹೇಳ್ತಾರೆ. ಆಗ ಯೋಗಿ, ಹಠಯೋಗದಿಂದ ಮನಸ್ಸು ವಶವಾಗ್ತದೆ, ಬರೀ ಜ್ಞಾನದಿಂದ ಮನಸ್ಸು ವಶವಾಗುವುದು ಹೇಗೆ? ಮನಸ್ಸು ವಶವಾಗಬೇಕಾದ್ರೆ ಮುಕ್ತಿ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದಾಗ ಸಿದ್ಧರು ಹೇಳ್ತಾರೆ, ಅದ್ಭುತ ದೃಷ್ಟಾಂತಗಳ ಮೂಲಕ ಕಣ್ಣು ತರಿಸ್ತಾರೆ. ಸಿದ್ಧರು ಹೇಳ್ತಾರೆ, ಯೋಗಿಯೇ ಕೇಳು, ಬಾಗಿದ ಮರದ ಕೊಂಬೆಯನ್ನು ಬಲವಂತವಾಗಿ ಎಳೆದಿಡಿದಾಗ ಅದು ಮಾತ್ರ ನೇರವಾಗ್ತದೆ. ಕೈ ಬಿಟ್ಟ ತಕ್ಷಣ ಮತ್ತೆ ಅದು ತನ್ನ ಮೊದಲಿನ ವಕ್ರ ರೂಪಕ್ಕೆ ಮರಳುತ್ತದೆ. ಅದರಂತೆ ಹಠಯೋಗ ಮಾಡುವಾಗ ಮಾತ್ರ ಮನಸ್ಸು ನಿಲ್ಲಬಹುದು. ಯೋಗದಿಂದ ಎದ್ದ ತಕ್ಷಣ ಮನಸ್ಸು ಮತ್ತೆ ವಿಷಯಗಳ ಕಡೆ ಓಡುತ್ತಲ್ಲ. ಹಗ್ಗವನ್ನು ನೋಡಿ ಹಾವು ಎಂದು ಹೆದರಿದವನ ಭಯ ಇಂದು ಹಗ್ಗವೆಂದು ಜ್ಞಾನೋದಯವಾದಾಗ ಮಾತ್ರ ಹೋಗ್ತದೇನು? ಹೌದು, ಹಗ್ಗವನ್ನು ನೋಡಿ ಆತ ಹಾವಂತ ಹೆದರ್ತಾನೆ. ಹಗ್ಗ ನೋಡಿದ ತಕ್ಷಣ ಇದು ಹಗ್ಗ ಅಂದು ಬಿಡ್ತಾನೆ. ಅವನು ಕೋಣೆಯೊಳಗೆ ಅಡಗಿಕೊಳ್ಳುತ್ತಾರೆ, ಭಯ ಹೋಗುವುದೇ ಇಲ್ಲ. ಅದರಂತೆ ಬ್ರಹ್ಮ ತೈಕ್ಯ ಜ್ಞಾನದಿಂದ ಮಾತ್ರ ಮನಸ್ಸಿನ ನಿರೋಧ ಸಾಧ್ಯ. ಪ್ರಯತ್ನದಿಂದ ಹುಟ್ಟಿ ಲಯವಾಗುವ ಹಠಯೋಗಕ್ಕೆ ಮುಕ್ತಿ ಇಲ್ಲ. ಆದ್ದರಿಂದ ಜ್ಞಾನಯೋಗವನ್ನು ಸಾಧಿಸಿ ಮುಕ್ತನಾಗುವಂತ ಸಾರ್ತಾರೆ. ಸಿದ್ಧರ ಈ ಬ್ರಹ್ಮಜ್ಞಾನದ ಬೋಧನೆಯನ್ನು ಕೇಳಿದಂಥ ಹಠಯೋಗಿಯು ತನ್ನ ಅಜ್ಞಾನವನ್ನು ತೊರೆದು ಸಿದ್ಧರ ಪಾದಗಳಿಗೆ ಸಾಷ್ಟಾಂಗವನ್ನು ಎರಗಿಸಿ ಧನ್ಯನಾಗ್ತಾನೆ. ಮುಂದೆ ಸಿದ್ಧರು ಅಲ್ಲಿಂದ ಪವಿತ್ರ ಧನುಷ್ಕೋಟಿ ತೀರಕ್ಕೆ ಬರ್ತಾರೆ. ಅಲ್ಲಿ ಸಮುದ್ರದಲ್ಲಿ ಮುಳುಗಿ ಹೇಳುತ್ತಿದ್ದಂಥ ಒಬ್ಬ ಯಾತ್ರಿಕನ ಕಂಡು, ಯಾಕಪ್ಪ ಸ್ನಾನ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಅವನು, ನನ್ನ ದೇಹ ಅಶುದ್ಧವಾಗಿದೆ, ಶುದ್ಧವಾಗಲು ಸ್ನಾನ ಮಾಡ್ತಾ ಇದ್ದೇನೆ ಅಂತ ಸಿದ್ಧರನ್ನು ನೋಡಿ ಹೇಳ್ತಾನೆ. ಆಗ ಸಿದ್ಧರು, ದೇಹಕ್ಕೆ ಹೊಲಸು ಅಂಟಿದಾಗ ನೀರಿನಿಂದ ತೊಳೆಯಬಹುದು, ಆದರೆ ಅಜ್ಞಾನದ ಮಲವನ್ನು ಕೇವಲ ಸಮುದ್ರದ ನೀರಿನಿಂದ ತೊಳೆಯಲು ಸಾಧ್ಯವೇನು ಅಂತ ಅಂತರಂಗದ ಜ್ಞಾನವೇ ನಿಜವಾದ ಶುದ್ಧತೆ ಎಂಬುದನ್ನು ತಿಳಿಸ್ಕೊಡ್ತಾರೆ. ಬಳಿಕ ಸಿದ್ಧರು ದರ್ಭಶಯನ ಕ್ಷೇತ್ರವನ್ನು ಸಂದರ್ಶಿಸಿ ತಿರುವನ್ನುವೆಲಿ ಕ್ಷೇತ್ರಕ್ಕೆ ತೆರಳಿ ಅಲ್ಲಿ ನೆಲೆಸಿರುವ ದೇವರ ಪೂಜಾ ವೈಭವವನ್ನು ಕಣ್ತುಂಬ ಆನಂದಿಸ್ತಾರೆ.
ಕೇವಲ ಬಾಹ್ಯ ಕಸರತ್ತುಗಳಲ್ಲ, ಆತ್ಮಜ್ಞಾನವೇ ನಿಜವಾದ ಮುಕ್ತಿಗೆ ರಾಜಮಾರ್ಗ ಎಂಬುದನ್ನು ಸಿದ್ಧರು ಈ ಅಧ್ಯಾಯದಲ್ಲಿ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಸಿದ್ಧಾರ್ಥರ ಚರಿತ್ರೆಯು ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ. ಎಲ್ಲ ಸಿದ್ಧಾರ್ಥ ಸದ್ಭಕ್ತರಿಗೆ ಇದನ್ನು ಶೇರ್ ಮಾಡಿ. ತಾವು ಇಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿದ್ಧಾರ್ಥರ ಚರಿತ್ರಾಮೃತದ 15ನೇ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನಿದ್ದೀನಿ ನಿಮ್ಮ ಅರುಣ್. ಶರಣು ಶರಣಾರ್ಥಿಗಳು.